ಹೇ ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ತೆ. ನಾನು ತೇಜಸ್ ಶೆಟ್ಟಿ. ನನ್ನ ಮತ್ತೊಂದು ವ್ಲಾಗಿಗೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ಸೂರ್ಯ ಉದಯಿಸಿದ್ದಾನೆ. ಸಮಯ ಬಂದುಬಿಟ್ಟು 8 ಗಂಟೆ. ಸೊ ಇವತ್ತಿನ ಪ್ಲ್ಯಾನ್ ಏನು ಅಂದರೆ, ಇವತ್ತು ಸ್ಯಾಟರ್ಡೆ, ಎಲ್ರಿಗೂ ರಜೆ ಇತ್ತು. ಸೊ ಇಲ್ಲೇ ಹತ್ತಿರದಲ್ಲಿ ಒಂದು ಕೋಟಿಲಿಂಗೇಶ್ವರ ಅಂತ ದೇವಸ್ಥಾನ ಇದೆ ಅಂತೆ. ಸೊ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ ಅಕ್ಕ ಬಾಬನವರು. ಸೊ ಇಲ್ಲಿ ಬೆಂಗಳೂರಿಂದ 2 hours ಜರ್ನಿ ಅಂತೆ, ಕೋಲಾರ ರೋಡಲ್ಲಿ ಸಿಗುತ್ತೆ. ಸೊ ಅದೇ ಇವತ್ತಿನ ಪ್ಲ್ಯಾನ್. ಸೊ ಏನಾಗುತ್ತೆ ಹೇಗಾಗುತ್ತೆ ಅಂತ ನೋಡೋಣ, ಬನ್ನಿ. ಕಂಟಿನ್ಯೂ ಮಾಡ್ತೀನಿ, ತೋರಿಸ್ತೀನಿ ನಿಮಗೆ. ಗೈಸ್, 95 ಕಿಲೋಮೀಟ್ರ್ 2.5 ಗಂಟೆ ಅಂತೆ. ಅದು ಹತ್ತಿರ ಅಲ್ಲ ಅಂತ ಆಯ್ತು. ಲೆಟ್ಸ್ ಗೋ. हाय बाबा, हाय पण किस करू. आय कार पुरा बुडी येते लिव्हर पुरा तिरगत रेंज ಮಾಡ್ಕೊಂಡಿದ್ದೆ ಬಾಬಾನ. ಇಲ್ಲಿ ಪಾರ್ಕಿಂಗಿಗೆಲ್ಲ ವ್ಯವಸ್ಥೆ ಇದೆ. 50 ರೂಪೀಸ್ ಏನೋ ತಗೊಂಡ್ರು ಪಾರ್ಕಿಂಗಿಗೆ. ಇಲ್ಲಿದೆ ನೋಡಿ ಲಿಂಗ. క్రెడిట్ అది లాగిన్ ఐడి ఉంది చూడండి, అది పెట్టండి, పంపించండి, చెక్ చేస్తాను నేను. అవును, ఈమెయిల్లో ఉంటుంది. 20 ರೂಪಾಯಿ ಟಿಕೆಟ್ ಪ್ರೈಸ್ ಇದೆ. ಕೋಟಿಲಿಂಗೇಶ್ವರ ದೇವಸ್ಥಾನ ಇದು ಬೆಂಗಳೂರಿನಿಂದ 90 ಕಿಲೋಮೀಟರ್ ದೂರದಲ್ಲಿರುವ ಕಮ್ಮಸಂದ್ರಹಳ್ಳಿ, ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ ನೆಲೆಗೊಂಡಿದೆ. ದೇವಸ್ಥಾನವನ್ನು 1980ರಲ್ಲಿ ಶ್ರೀ ಸ್ವಾಮಿ ಸಾಂಬಶಿವ ಮೂರ್ತಿಯವರು ಸ್ಥಾಪಿಸಿರುತ್ತಾರೆ. ಏಷ್ಯಾ ಖಂಡದಲ್ಲೇ ಅತಿ ಎತ್ತರದ ಶಿವಲಿಂಗ ಈ ದೇವಸ್ಥಾನದ ವಿಶೇಷ. ಈ ಲಿಂಗದ ಸುತ್ತ ಲಕ್ಷಾಂತರ ಸಂಖ್ಯೆಯಲ್ಲಿ ಚಿಕ್ಕ ಗಾತ್ರದ ಲಿಂಗವನ್ನು ಸ್ಥಾಪಿಸಿದ್ದಾರೆ. ದೇವಸ್ಥಾನದ ಆವರಣದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ, ರಾಮ, ಲಕ್ಷ್ಮಿ, ಅನ್ನಪೂರ್ಣ, ಗಣಪತಿ, ವೆಂಕಟರಮಣ ಸ್ವಾಮಿ ಹೀಗೆ 11 ಚಿಕ್ಕ ದೇವಸ್ಥಾನಗಳು ಹೊಂದಿದೆ. ಎಲ್ಲಿ ನೋಡಿದರೂ ಅಲ್ಲಿ ಶಿವಲಿಂಗ. ನಮ್ಮ ಕಣ್ಣು ದೃಷ್ಟಿ ಎಷ್ಟು ದೂರ ನೋಡಬಹುದೋ ಅಷ್ಟು ದೂರವು ಶಿವಲಿಂಗಗಳು ಕಾಣಿಸುತ್ತದೆ. ಕೋಟಿಲಿಂಗೇಶ್ವರ ದೇವಸ್ಥಾನದ ಆಕರ್ಷಣ ಕೇಂದ್ರವಾಗಿರುವ ಈ ಲಿಂಗವು ಸುಮಾರು 33 ಮೀಟರ್ ಎಂದರೆ 108 ಅಡಿ ಎತ್ತರ ಹಾಗೂ ಇದರ ಎದುರು ನಂದಿಯು 11 ಮೀಟರ್ ಎಂದರೆ 35 ಅಡಿ ಎತ್ತರವಿದೆ.
ನೀವೆಲ್ಲರೂ ಕಂಡಿರುವ ಹಾಗೆ 2001ರಲ್ಲಿ ತೆರೆಗಂಡ ಶ್ರೀ ಮಂಜುನಾಥ ಎಂಬ ಚಲನಚಿತ್ರದಲ್ಲಿ ಈ ಬೃಹತ್ ಲಿಂಗವನ್ನು ಹಾಗೂ ಈ ದೇವಸ್ಥಾನವನ್ನು ಸೆರೆ ಹಿಡಿದು ಪ್ರಸಿದ್ಧಿ ಪಡೆದಿದೆ. ಸುಮಾರು ಲಿಂಗಗಳಿವೆ. ಹನುಮಾನಿಕಿ ಹನುಮಾನಿಕಿ ಇಲ್ಲ ಉಂಟೊಂಚು ಆಟ ಸಾಮಾನು ಅಂಗಡಿ, ಕ್ಯಾಂಟೀನ್ಗಳು ಕೂಡ ಈ ದೇವಸ್ಥಾನ ಆವರಣ ಪಕ್ಕದಲ್ಲಿದೆ. ಇಲ್ಲಿ ನೋಡಿ, ಇಲ್ಲಿ ಶಿವನ್ ಐಡಲ್ಸ್ ಎಲ್ಲ ಮಕ್ಕಳಿಗೆ ಆಟ ಸಾಮಾನು, ಶಿವನ್ ಐಡಲ್ಸ್ಗಳೇ ಜಾಸ್ತಿ. ಪುರಿ ನೀವು ಕೂಡ ಒಮ್ಮೆ ಈ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡ್ಬೋದು ಹಾಗೂ ದೇವರ ದರ್ಶನವನ್ನು ಪಡೆಯಬಹುದು. ಕೊನೆ ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.